ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಹೆಸರು ರೈಸ್ ಬೋಲ್ ಅಂತ. ಇದ್ರೊಳಗೆ ರೈಸು ಇರ್ತೈತಿ, ಕ್ರೀಮು ಇರ್ತೈತಿ, ಪ್ರೋಟೀನು ಇರ್ತೈತಿ ಮತ್ತು ಎಲ್ಲ ವೆಜಿಟೇಬಲ್ಸು ಇರ್ತೈತಿ. ಈ ರೆಸಿಪಿ ಹೆಂಗೆ ಮಾಡೋದಂತ ಇವತ್ತಿನ ಚಾನಲ್ ನಾವು ನೋಡೋಣಂತ. ಫಸ್ಟಿಗೆ ನಾನು ಎಲ್ಲ ವೆಜಿಟೇಬಲ್ಸನ್ನು ಫ್ರೈ ಮಾಡ್ಕೊಳತ್ತೀನಿ. ಫಸ್ಟಿಗೆ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳತ್ತೀನಿ. ಆಮೇಲೆ ಉದ್ದಿಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ, ನಿಮ್ಗೆ ಎಷ್ಟು ಬೆಳ್ಳುಳ್ಳಿ ಬೇಕು ಅಷ್ಟು ನೀವು ಹಾಕೋಬಹುದು. ಮತ್ತು ಉದ್ದಿಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಮತ್ತು ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತು ಸಣ್ಣಗೆ ಹೆಚ್ಚಿರುವಂಥ ಬೇಬಿ ಕಾರ್ನ್ ಮತ್ತು ಒಂದು ಅರ್ಧ ಕಪ್ ಅಷ್ಟು ಕಾರ್ನ್ ನಾನು ಹಾಕತ್ತೀನಿ. ಹಾಕಿ ಮತ್ತು ಬ್ರೋಕೊಲಿ ಒಂದು ಕಪ್ ಅಷ್ಟು ಹಾಕತ್ತೀನಿ. ಹಾಕಿ ಸ್ವಲ್ಪ ಮೆಣಸು ಪೌಡರ್ ಹಾಕತ್ತೀನಿ. ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ನೀವು ಹಾಕೋಬೋದು. ಮೊದಲಿಗೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚಲೋ ತಂಗ ಫ್ರೈ ಮಾಡ್ಕೊರಿ. ಪೂರ್ತಿ ಬೇಯುವಂಥ ಇದು ಅವಶ್ಯಕತೆ ಎಲ್ಲ, ಕ್ರಂಚಿ ಇದ್ರೆ ಸಾಕು. ಮತ್ತು ನಾನು ಹೇಳಿದ ಗತಿ ಉಪ್ಪು ಎಷ್ಟು ಬೇಕು ನಿಮ್ಗೆ ಅಷ್ಟು ರುಚಿ ಹಾಕ್ಕೊಳ್ರಿ. ಹಾಕ್ಕೊಂಡೆ ಚಲೋ ತಂಗ ಇದನ್ನು ಫ್ರೈ ಮಾಡಿರಿ. ಎಲ್ಲನೂ ಚಲೋ ತಂಗ ಬೇಯಿಸ್ಬೇಕಷ್ಟೆ. ಇದಕ್ಕೆ ನಾನು ಒಕಿರಾ ಬ್ರ್ಯಾಂಡಿಂದ ಪೆರಿ ಪೌಡರ್ ಹಾಕತ್ತೀನಿ. ನಿಮ್ಮ ಕಡೆ ಯಾವುದೇ ಅದು ನೀವು ಪೌಡರ್ ಹಾಕ್ಬೋದು. ಇದು ಸಣ್ಣ ಸಣ್ಣ ಪ್ಯಾಕೆಟ್ ಒಳಗೆ ಸಿಗ್ತಾವಲ್ಲ ಅದನ್ನು ಹಾಕತ್ತೀನಿ. ಹಾಕಿ ಇದನ್ನು ಮುಚ್ಚಿ ಒಂದು 2 ರಿಂದ 3 ನಿಮಿಷ ಅಷ್ಟೇ ಬೇಯಿಸ್ತೀನಿ. ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಬರೀ ಕ್ರಂಚಿ ಇದ್ರೆ ಸಾಕು ವೆಜಿಟೇಬಲ್ಸ್ ಎಲ್ಲ. ಆವಾಗ ರೈಸ್ ಬೋಲ್ ಒಳಗೆ ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಅದನ್ನು ನಾನು ಮಾಡಿ ಸೈಡ್ ಇಟ್ಕೊಳತ್ತೀನಿ. ಈಗ ನಾನು ಬಟರ್ ಗಾರ್ಲಿಕ್ ರೈಸ್ ಮಾಡ್ಕೊಳತ್ತೀನಿ. ಒಂದು ಪ್ಯಾನ್ ಒಳಗೆ ಸ್ವಲ್ಪ ಬಟರ್, ಸ್ವಲ್ಪ ಎಣ್ಣೆ, ಆಮೇಲೆ ಉದ್ದಿಗೆ ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕತ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿರಿ, ಇದಕ್ಕೆ ಚಲೋ ಫ್ಲೇವರ್ ಕೊಡ್ತೈತಿ. ಮತ್ತು ಕಿಯಾ ಅಂತ ಒಂದು ಬ್ರ್ಯಾಂಡ್ ಐತಿ, ಅದ್ರದ್ದು ನಾನು ಹೊರಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡತ್ತೀನಿ. ನಿಮ್ಮ ಕಡೆ ಯಾವ್ದಿರ್ತದೆ ಅದು ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕತ್ತೀನಿ. ಹಾಕಿ ಒಂಚೂರು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಇದಕ್ಕೆ ಹಾಕತ್ತೀನಿ. ಇದನ್ನ ಹಾಕಿ ಚಲೋ ತಂಗ ಇದನ್ನ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ರುವಂಥ ರೈಸ್ ಸ್ವಲ್ಪ ಉದುರಾಗೇನ ಮಾಡ್ಕೊರಿ, ಅಂದರೆ ಇದು ರುಚಿ ಆಗ್ತೈತಿ. ಇದನ್ನು ಚಲೋ ತಂಗ ಮಿಕ್ಸ್ ಮಾಡಿ ಇದಿಷ್ಟು ಸಿಂಪಲ್ ರೆಸಿಪಿ ಇರ್ತೈತಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ. ನೆಕ್ಸ್ಟ್ ನಾನು ಪ್ರೋಟೀನಿಗೆಲ್ಲ ಪನ್ನೀರ್ ಯೂಸ್ ಮಾಡತ್ತೀನಿ. ಪನ್ನೀರ್ನ ಸಣ್ಣಗೆ ಹಿಂಗೆ ಉದ್ದುದ್ದು ಹೆಚ್ಕೊಳತ್ತೀನಿ, ಅಂದ್ರೆ ಒಳಗೆಲ್ಲ ಫ್ಲೇವರ್ಸ್ ಚಲೋ ಹೋಗಲಿ ಅಂತ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕತ್ತೀನಿ. ಆಮೇಲೆ ಒಂಚೂರು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕತ್ತೀನಿ. ಹಾಕಿ ಮತ್ತು ಇದಕ್ಕೆ ಹೊರಗೇನೋ ಸ್ವಲ್ಪ ಹಾಕತ್ತೀನಿ. ಮತ್ತೊಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕತ್ತೀನಿ. ಮತ್ತು ಇದಕ್ಕೆ ನಾನು ಪೆರಿ ಪೌಡ್ರು ಸ್ವಲ್ಪ ಹಾಕೊಳತ್ತೀನಿ. ಒಂದು ಪ್ಯಾಕೆಟ್ ಒಂದು ಟೈಮಿಗೆ ಸಫಿಷಿಯೆಂಟ್ ಇರ್ತೈತಿ. ಮತ್ತು ಇದಕ್ಕೆ ಹಂಕಡ್ ಹಾಕೊಳತ್ತೀನಿ. ಮೊಸರನ್ನ ಒಂದು ಬಟ್ಟೆ ಒಳಗೆ ಭಾಳ ಹೊತ್ತು ಕಟ್ಟಿಟ್ರೆ ಅದು ನೀರೆಲ್ಲ ಹೋಗ್ತಿರಲ್ಲ, ಅದು ಮೊಸರಿದೆ. ಅದಕ್ಕಂದು ಡೈರೆಕ್ಟ್ ಮೊಸರು ಹಾಕಿದ್ರೆ ನೀರು ಆಗಿಬಿಡ್ತೈತಿ. ಅದಕ್ಕೆ ನಾನು ಹಂಕಡ್ ಹಾಕತ್ತೀನಿ. ಆಮೇಲೆ ಒಂದು ತವಾ ಒಳಗೆ ಒಂಚೂರು ಬೆಣ್ಣೆ ಹಾಕೊಳತ್ತೀನಿ. ಬೆಣ್ಣೆ ಹಾಕಿ ನಾನೇನು ಮಾಡಿಟ್ಟಿದ್ದೆಲ್ಲ ಅದು ಪನ್ನೀರಿಂದ ಅದನ್ನು ಹಾಕಿ 2 ಕಡೆನೂ ಸ್ವಲ್ಪ ಚಲೋ ತಂಗ ಬೇಯಿಸ್ಕೊಳತ್ತೀನಿ. ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಅದೇನು ಮಸಾಲೆ ಇರ್ತೈತಲ್ಲ ಅದರಿಂದ ಸ್ವಲ್ಪ ಚಲೋ ಘಮ ಆಗಿ ಸ್ಮೆಲ್ ಬಂದರೆ ಸಾಕು. ಜಾಸ್ತಿ ಬೇಯಿಸ್ಬಿಟ್ರೆ ಪನ್ನೀರ್ ಎಲ್ಲ ರಬ್ಬರ್ ಗತ್ತೆ ಆಗಿಬಿಡ್ತೈತಿ. ಜಸ್ಟ್ ನಮಗೆ ಬಟರ್ ಒಳಗೆ ಒಂಚೂರು ಅದು ಫ್ರೈ ಆದರೆ ಸಾಕು. ಮೇಲೆ ಒಂಚೂರು ಲೈಟಾಗಿ ಗೋಲ್ಡನ್ ಕಲರ್ ಆದರೆ ಸಾಕು. ಮತ್ತು ಇದನ್ನು ಸಾಸಿಗೆ ಇದನ್ನೆಲ್ಲ ನಾನು ಯೂಸ್ ಮಾಡತ್ತೀನಿ. ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಇದನ್ನು ಚಲೋ ತಂಗ ಸಣ್ಣಗೆ ಮಿಕ್ಸಿ ಒಳಗೆ ಪೇಸ್ಟ್ ಮಾಡಿ ನೋಡ್ರಿ. ಈ ಥರ ಇದು ಪೇಸ್ಟ್ ಆಗಿಬಿಟ್ರೆ ನಮ್ದು ಸಾಸ್ ರೆಡಿ ಆಗ್ತೈತಿ. ಈಗ ನಾವು ಇದನ್ನು ಹೆಂಗೆ ಅಸೆಂಬಲ್ ಮಾಡೋದಂತ ನೋಡೋಣಂತ. ಫಸ್ಟಿಗೆ ಒಂದು ಬೋಲ್ ತೊಗೊಂಡಿನಿ. ಅದರೊಳಗೆ ನಾನು ಬಟರ್ ಗಾರ್ಲಿಕ್ ರೈಸ್ ಮಾಡಿದ್ದೆಲ್ಲ ಅದನ್ನು ನಡು ಹಾಕಿ ಸುತ್ತ ಏನು ಮಾಡತ್ತೀನಿ, ಅದನ್ನು ನಾನು ಸಾಸ್ ಮಾಡಿದ್ದೆಲ್ಲ ಆ ಸಾಸ್ ಇಲ್ಲಿ ಹಾಕತ್ತೀನಿ. ನಿಮ್ಗೆ ಏನಾರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಚೆಕ್ ಮಾಡಿದ್ರೆ ಪೂರ್ತಿ ರೆಸಿಪಿ ನಿಮಗೆ ಸಿಗ್ತೈತಿ. ಇದನ್ನು ಪೂರ್ತಿ ಹಿಂಗೆ ಚಲೋ ತಂಗ ಇದಕ್ಕೆ ಹಾಕತ್ತೀನಿ. ಹಾಕಿ ನಾನೇನು ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕತ್ತೀನಿ. ಅದನ್ನು ಹಾಕಿ ಮತ್ತು ನಾನೇನು ಪನ್ನೀರ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅದನ್ನು ಹಾಕಿದ್ರೆ ಇದು ರೈಸ್ ಬೋಲ್ ಕಂಪ್ಲೀಟ್ ಆಗ್ತೈತಿ. ಇದು ನೀವು ಮಧ್ಯಾಹ್ನದ ಊಟಕ್ಕೆ ಮತ್ತು ರಾತ್ರಿಗೂ ಇದನ್ನು ಮಾಡ್ಕೋಬೋದು. ಸ್ವಲ್ಪ ಟೈಮ್ ಹಿಡಿತೈತಿ ಇದನ್ನು ಮಾಡೋಕೆ, ಬಟ್ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಭಾಳ ರುಚಿ ಮತ್ತು ಭಾಳ ಹೆಲ್ತಿ ಇರ್ತೈತಿ. ಇದು ಟ್ರೈ ಮಾಡಿರಿ ನೀವು. ನಿಮಗೆ ಏನಾದರೂ ವಿಡಿಯೋ ಏನಾರ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.